ಮೋಟಾರ್ ಸೈಕಲೊಂದು ಹಳದಿ ಪಟ್ಟಿಯಿಂದ ವಿಭಜಿತವಾದ ದ್ವಿಪಥ ರಸ್ತೆಯಲ್ಲಿ ನೇರವಾಗಿ ಸಾಗುತ್ತಿದೆ. ಅವನು ಸಿಗ್ನಲ್ಗಳಿಲ್ಲದ 4 ರಸ್ತೆಗಳ ಕೂಡುದಾರಿಗೆ ಬರುತ್ತಿದ್ದಾನೆ. ಅಲ್ಲಿ 4 ಕಡೆಗಳಿಂದ ವಾಹನಗಳು ಬರುತ್ತಿದ್ದು ಅವನು ಎಡಕ್ಕೆ ತಿರುಗಬೇಕು. ಇಲ್ಲಿ ಅಪಘಾತಕ್ಕೆ ಕಾರಣವಾಗುವ ಅಪಾಯಗಳನ್ನು ಗುರುತಿಸಬಲ್ಲಿರಾ? ಸ್ಪಷ್ಟವಾಗಿ ಗುರುತಿಸಲಾದ ಅಪಾಯಗಳೆಂದರೆ 1. ಎದುರಿನಿಂದ ಬರುತ್ತಿರುವ ಕಾರು. 2. ಹಿಂದಿನಿಂದ ಬರುತ್ತಿರುವ ಕಾರು. 3. ಎಡಭಾಗದಲ್ಲಿ ಭಾಗಶಃ ಕಾಣುವ ಪಾದಚಾರಿ. ಈಗ ಮುಂದೇನಾಗುತ್ತೆ ಎಂದು ನೋಡೋಣ. ಒಂದು ಅಪಘಾತ ಸಂಭವಿಸುವ ಸಾಧ್ಯತೆ ಇತ್ತು. ಈಗ ಇಲ್ಲಿ ನಡೆದ ತಪ್ಪುಗಳನ್ನು ಗಮನಿಸೋಣ. ಪಾದಚಾರಿಯೋರ್ವರು ರಸ್ತೆ ದಾಟಲು ಜೀಬ್ರಾ ಕ್ರಾಸಿಂಗ್ ಕಡೆ ನಡೆಯುತ್ತಿದ್ದಾರೆ. ಆಗ ಬಲಬದಿಯಿಂದ ಬಂದ ಸವಾರ ಪಾದಚಾರಿಗೆ ಸ್ವಲ್ಪದರಲ್ಲೇ ಡಿಕ್ಕಿ ಹೊಡೆಯುವುದರಲ್ಲಿದ್ದನು. ಸವಾರನಿಗೆ ಸರಿಯಾಗಿ ಕಾಣಿಸದ್ದರಿಂದ ಎಡತಿರುವಿನ ಸಂಭಾವ್ಯ ಅಪಾಯಗಳನ್ನು ಗಮನಿಸಲಿಲ್ಲ. ಹಾಗೂ ಅವನು ಎದುರಿನಿಂದ ಬಲತಿರುವು ಪಡೆದುಕೊಳ್ಳುತ್ತಿದ್ದ ಕಾರನ್ನು ಸಹ ಗಮನಿಸಲಿಲ್ಲ. ಇದರಿಂದ ಸವಾರ ಪಾದಚಾರಿ ಅಥವಾ ಇತರ ಕಾರುಗಳಿಗೆ ಡಿಕ್ಕಿ ಹೊಡೆಯುವ ಸಾಧ್ಯತೆ ಇತ್ತು. ಈಗ ಇಂತಹ ಸನ್ನಿವೇಶಗಳಲ್ಲಿ ಸುರಕ್ಷಿತವಾಗಿರುವುದು ಹೇಗೆ ಎಂದು ನೋಡೋಣ. 1. ರಸ್ತೆಯ ಜಂಕ್ಷನ್ಗಳಲ್ಲಿ ನಿಧಾನಿಸಿ ಮತ್ತು ಹಿಂಬದಿಯ ಕನ್ನಡಿಯನ್ನು ಗಮನಿಸಿ. 2. ಸುರಕ್ಷಿತ ಅಂತರವನ್ನು ಕಾಯ್ದುಕೊಳ್ಳಿ ಮತ್ತು ಗಾಡಿ ತಿರುಗಿಸುವಾಗ ಇಂಡಿಕೇಟರ್ ಬಳಸಿ. 3. ಸಂಭಾವ್ಯ ಅಪಾಯಗಳಿವೆಯೇ ಎಂದು ಖಚಿತಪಡಿಸಿಕೊಂಡ ನಂತರ ತಿರುಗಿಸಿ. ಯಾವಾಗಲೂ MSM ಅಂದರೆ ಮಿರರ್, ಸಿಗ್ನಲ್, ಮ್ಯಾನ್ಯುವರ್ ನಿಯಮಗಳನ್ನು ಪಾಲಿಸಿ. ಜೀವನ ಅಮೂಲ್ಯ, ಸುರಕ್ಷಿತವಾಗಿ ಚಲಿಸಿ.